ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಔಟಿಂಗ್ ಹೋಗ್ತಾ ಇದ್ವಿ. ಔಟಿಂಗ್ ಅಂತ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ವಿ. ಆಲ್ರೆಡಿ ಎಲ್ಲರಿಗೂ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ. ನಾವು ಇವತ್ತು ಘಾಟಿ ಸುಬ್ರಹ್ಮಣ್ಯ ಮತ್ತು ವಿದ್ರಾಸ್ಪತ್ರೆ ಅಂತಾರಲ್ವ, ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಆಸೆ ಇತ್ತು ಅಲ್ಲಿಗೆ ಹೋಗಬೇಕು ಅಂತ. ಅಕ್ಕ ಹುಟ್ಟಿದಾಗ ಅಮ್ಮ ಕೇಳ್ಕೊಂಡಿದ್ರಂತೆ ಬರ್ತೀನಿ ಅಂತ. ಅಲ್ಲಿ ನಾಗರದ್ದು ಕಟ್ಟೆ ಹಾಕಿಸ್ತಾರಲ್ವ, ನಾಗರ ಕಲ್ಲು, ಅದನ್ನೆಲ್ಲ ಹಾಕಿಸ್ಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಹೇಗಿರುತ್ತೆ ಪ್ರೊಸೀಜರ್ ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಿದ್ದೆ ಮಾಡಿದ್ರು, ಎದ್ಬಿಟ್ಲು. ಮಿನಿ ಮಲಗಿದ್ಲು, ಅವಳು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಎದ್ಬಿಟ್ಟಿದ್ದಾಳೆ. ಸೊ ಈ ಥರನೇ ಡಿಲೇ ಆಗ್ತಾಯಿತ್ತು. ನನ್ನ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಾ ಇರೋದು ಕಾರಣವೇ ಈ ಥರ. ಎಡಿಟ್ ಮಾಡೋದಂತೂ ತುಂಬಾ ಕಷ್ಟ. ವೀಡಿಯೋಸ್ ಆದರೂ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಬಟ್ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಬನ್ನಿ, ಈ ಥರ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೆ ಅಂತ ಕೇಳೋಣ ಅಂತ ಹೋಗ್ತಾ ಇರೋದು ಈ ಸರಿ ಅಷ್ಟೇ. ಆಕಾಶ್ ಹುಟ್ಟಿದಾಗ ಅಮ್ಮ ಕೇಳ್ಕೊಂಡಿದ್ರು ಅಂತ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ಅವ್ರು ಹೋಗ್ತಾ ಇರೋದು. ಆಮೇಲೆ ಅಷ್ಟವರೆಗೂ ಅವ್ರಿಗೆ ಹೋಗೋಕ್ಕೆ ದಾರಿನೇ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಇವಾಗ ಕೇಳ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಅವ್ರದ್ದು ಹೇಗೆ ಪ್ರೊಸೀಜರ್ ಇದೆ ಅಂತ ಅಂದರೆ 25K ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ 25,000 ಆಗುತ್ತೆ ಒಂದು ಕಲ್ಲನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಯಾವಾಗ ಆಗುತ್ತೆ ಅಂತ. ಒಂದು ದಿನ ಮುಂಚೆನೇ ಹೋಗಬೇಕು ಅಂತಲೂ ಹೇಳಿದ್ದಾರೆ. ಅರ್ಲಿ ಮಾರ್ನಿಂಗ್ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಯಾವತ್ತಾಗುತ್ತೆ ಅಂತ. ಸೊ ಮಂಜು ಅವರು ಸ್ಯಾಟರ್ಡೇ ಮಾರ್ನಿಂಗ್ ನಮ್ಮ ಮನೆಗೆ ಬಂದು, ಸೊ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದಂಥದ್ದು. ನಾವು ಬೇರೆ ಕಾರ್ ಮಾಡ್ಕೊಂಡು ಹೋಗೋಣ ಅಂದ್ವಿ, ಬಟ್ ಮಂಜು ಅವರು ಬೇಡ, ನಂದರಲ್ಲೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿದ್ಲು, ಮನೆ ಬಿಟ್ಟಾಗ ಮಲ್ಕೊಂಡಿದ್ದು, ಹಂಗೆ ಇವಾಗ ಎದ್ದಿದ್ದಾಳೆ. ನೋಡ್ಲಿ ಬಿಡು, ಅನ್ಕೊಳ್ಳಿ ಬಿಡು, ಯೂಟ್ಯೂಬರ್ ತಾನೆ, ಇನ್ನು ಅಲ್ವೇನೋ. ಸಾಂಗ್ವಿ ನೋಡಿ ಅವರು ಇವ್ರು ನೋಡ್ತಾ ಇದ್ದಾರೆ. ಅವರೆಲ್ಲ ನೋಡಿದ್ರೆ ಯೂಟ್ಯೂಬರ್ ಅನ್ಕೊಂತಾರೆ ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬರೇ ಅಲ್ವಾ ಅಂತ ಇದ್ದೀನಿ. ಬರ್ತಾ ಇದ್ದೀನಿ ಆಕಾಶ, ಕಾಣಿಸ್ತಾ ಇದ್ದೀನಿ. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಲಾಸ್ಟ್ ಟೈಮ್ ನಾನು, ಮಂಜು ಮತ್ತು ಸಾಂಗವಿ ಮೂವರು ಬಂದಿದ್ವಿ. ಬಟ್ ಈ ಟೈಮ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ. ನೆಕ್ಸ್ಟ್ ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ವೀಡಿಯೋ ನಾನು ನಾಮಕರಣದ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಇವಾಗ ಮಗುಗೆ 10 ಮಂತ್ಸ್ ರನ್ನಿಂಗ್ ಇದೆ. 10 ಕಂಪ್ಲೀಟ್ ಆಗಿ ಸೆಕೆಂಡ್ಗೆ 11 ಮಂತ್ಸ್ಗೆ ಬೀಳುತ್ತೆ. ಸೊ ಆ ಟೈಮ್ಗೆ ಶ್ರಾವಣ ಮಾಸ ಬರುತ್ತೆ. ಅದಕ್ಕೆ ಅಮ್ಮ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿದ್ದಾರೆ. 9 ಮಂತ್ಸಲ್ಲಿ ನಾನು ಬರಲಿಲ್ಲ, ಅದಕ್ಕೆ 11 ಮಂತ್ಸಲ್ಲಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ನನ್ನ ಡೈಲಿ ರೊಟೀನ್ ಅನ್ನೋದು ಸ್ವಲ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಅಮ್ಮ ಎಲ್ಲ ಬೆಳಗ್ಗೆ ನಾನು ಎದ್ದೊಳೋದೇ ಒಂದು 10 ಗಂಟೆ ಆಗ್ತಾಯಿತ್ತು. ಸೊ ಬೆಳಗ್ಗೆ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿಟ್ಬಿಡೋರು. ಆಮೇಲೆ ನನಗೇನು ಬೇಕು ನಾನು ಅದು ಮಾಡ್ಕೊತಾ ಇದ್ದೆ. ಅಮ್ಮ ಕೆಲಸಕ್ಕೆ ಹೋದ್ಮೇಲೆ ಆ ಥರ ನನಗೇನು ಬೇಕು ಮಾಡ್ಕೊತಾ ಇದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬೇಗ ಎದ್ದೇಳಬೇಕು. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ನ ಮೇಲೆ ಇರುತ್ತೆ. ಇಲ್ಲಾದರೆ ಅಮ್ಮ ದೊಡ್ಡವರಾಗಿರೋದಕ್ಕೆ ಅಮ್ಮ ರೆಸ್ಪಾನ್ಸಿಬಿಲಿಟಿ ಬಿಡು ಅಂತ ನಾನು ಸುಮ್ಮನೆ ಅಷ್ಟು ಆರಾಮಾಗಿ ಇರ್ತಾಯಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಅಲ್ಲ ನಾನು ಮಂಜುನೂ ನಾನೇ ನೋಡ್ಕೋಬೇಕು, ಮಗುನೂ ನಾನೇ ನೋಡ್ಕೋಬೇಕಲ್ವ, ನನ್ನ ಜವಾಬ್ದಾರಿ ಅದು. ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ನಾವು ಸದ್ಯಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಹೋದ್ಮೇಲೂ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ. ನೆಕ್ಸ್ಟು ಕಂಟಿನ್ಯೂಸ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ನಾವು ಯಾವ ಕಾಲಕ್ಕೆ ಬೇಕಾದರೂ ಮಾಡ್ಬೋದು. ಮತ್ತು ಪ್ರತಿಷ್ಠಾಪನೆ ಮಾಡಾದಮೇಲೆ ನಾವು ಅದೇ ಕಾಲಕ್ಕೆ ಬೇಕಾದರೆ ಬಂದು ನಾವು ಪೂಜೆ ಮಾಡಿಕೊಂಡು ಹೋಗ್ಬೋದು. ನೋಡೋಣ, ಅದನ್ನು ಪ್ಲ್ಯಾನ್ ಮಾಡೋಣ ಅಂತ. ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಮಿನಿದೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ. ಸೊ ಅಲ್ಲಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅವಳದ್ದು ಅಪ್ಡೇಟ್ಸ್ ಎಲ್ಲ ಅಲ್ಲಿ ಜಾಸ್ತಿ ನಾನು ಹಾಕ್ತಾ ಇರ್ತೀನಿ. ಆಮೇಲೆ ಅವಳಿಗೆ ಡ್ರೆಸ್ಸಸ್ ಹಾಕಿರೋದು ಎಲ್ಲನೂ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಲಿಂಕ್ ಶೇರ್ ಮಾಡಿ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇರ್ತಾರೆ. ಅದನ್ನು ಒಂದು ವೀಡಿಯೋ ಮಾಡ್ತೀನಿ, ಮಿನಿ ಡ್ರೆಸ್ ಕಲೆಕ್ಷನ್ ಅಂತ. ಅವಳಿಗೆ ಟ್ರೆಡಿಷ್ನಲ್ ವೇರ್ಸ್ನ ಒಂದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ಹೆಣ್ಮಗು ಆಗಿದ್ದರೆ ಎಷ್ಟೊಂದು ಥರ ಖುಷಿ ಅಲ್ವಾ, ಅವ್ರನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಸೊ ಡ್ರೆಸ್ ಕಲೆಕ್ಷನು ನಾನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ. ಅಲ್ಲಿಗೆ ಹೋದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮನೆಗೆ ಹೋದ್ಮೇಲೆ. ಯಾಕಂದರೆ ಇಲ್ಲಿ ಸ್ವಲ್ಪ ಅಷ್ಟು ಆಗಲ್ಲ ಮಲಗೋದು. ಇಲ್ಲಿ ಸ್ವಲ್ಪ ಸೋಂಬೇರಿತನ ತೋರಿಸ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಈ ಥರ ರೊಟೀನ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ಅವ್ರ ಪ್ರೊಸೀಜರ್ ಹೇಗಿರುತ್ತೆ ಅಂತ ಕೇಳಿಕೊಂಡು
ಅಲ್ಲಿ ಫೀಡಿಂಗ್ ರೂಮ್ ಇದೆ. ಸೊ ಫೀಡಿಂಗ್ ಮಗುಗೆ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅನ್ನದಾನ ಎಲ್ಲ ನಡೀತಾ ಇರುತ್ತೆ ಅಲ್ಲಿ. ಸೊ ತಿನ್ಕೊಂಡು ಹೋಗೋಣ, ಸ್ವಲ್ಪ ಆದರೂ ಪ್ರಸಾದ ತಿನ್ನೋಣ ಅಂತ. ಬಟ್ ನಾನು ಕುಕ್ ಮಾಡಿದ್ದೆ, ಅಂದರೆ ಚಿತ್ರಾನ್ನ ಮಾಡ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡಿದ್ದೆ. ಮಂಜು ಅವರು ಹೇಳಿದರು ಚಿತ್ರಾನ್ನ ಮಾಡ್ಕೋ ಅಂತ. ಸೊ ಬೆಳಗ್ಗೆ ಬೇಗ ಎದ್ದು ನಾನು ಚಿತ್ರಾನ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಅಪ್ಪಗೆ ಮುದ್ದೆ ಚಟ್ನಿ ಎಲ್ಲ ಎತ್ಕೊಂಡಿದ್ವಿ. ಸೊ ಇಲ್ಲಿ ಅದಕ್ಕೆ ಬೇಡ ತಿನ್ನೋದು, ಒಂದೇ ಒಂದು ಪ್ಲೇಟ್ ತೊಗೊಳ್ಳಿ, ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ಹೇಳಿ ಸ್ವಲ್ಪ ತಿಂದ್ಬಿಟ್ಟು ಇವಾಗ ಅಲ್ಲಿ 1 o'clock ಆಯಿತು, ನಾವು ಬಿಟ್ವಿ. ಇವಾಗ ಅಲ್ಲಿಂದ ಬಿಟ್ಟು ಇದಕ್ಕೆ ಹೋಗೋಣ ಅಂತ, ಫಸ್ಟ್ ಲಂಚ್ ಮಾಡಿಬಿಡೋಣ, ಇಲ್ಲೇ ಮಾಡೋಣ ಅಂತ ಅಂದ್ವಿ. ಅಪ್ಪ ಇಲ್ಲಿ ಬೇಡ ಅಂದ್ವಿ, ಹೋಗ್ತಾ ಹೋಗ್ತಾ ಅಲ್ಲೆಲ್ಲಾದರೂ ರೋಡ್ ಸೈಡ್ ನಿಲ್ಲಿಸ್ಬಿಟ್ಟು ಮಾಡೋಣ ಅಂತ ಹೇಳಿದ್ರು. ಈಗ ಸಮಯ 2 ಗಂಟೆ. ಹೋಗೋಣ ಅಂದ್ಕೊಂಡಿದ್ದು ಗರ್ವನಹಳ್ಳಿಗೆ ಹೋಗೋಣ ಅಂತ. ಸೊ ಅಂದ್ ವೇಯಲ್ಲಿ ಅಲ್ಲಿ ಊಟ ಮಾಡ್ಕೊಂಡ್ವಿ, ಇಲ್ಲಿ ದೇವಸ್ಥಾನ ಹತ್ರ ನಿಲ್ಲಿಸಿ. ತುಂಬಾ ಪ್ಲೆಸೆಂಟ್ ಆಗಿತ್ತು. ಮತ್ತೆ ಮನೆಗೆ ಬಂದಮೇಲೆ ಮಿನಿ ನಿನ್ನ ಎಲ್ಲರಿಗೂ ನಿನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ಏನಂತಾರೆ ಗೊತ್ತಾ, ಫುಲ್ ಕ್ರ್ಯಾಂಕ್ ಇದೆಯಾ ನೀನು ಅಂತಾರೆ. ಅದಕ್ಕೆ ಹೇಳ್ಬಾರ್ದು, ಓಕೆ ಮಮ್ಮ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೆ. ನೋಡಿ ಎಷ್ಟು ನನಗೆ ಟಾರ್ಚರ್ ಮಾಡ್ತಾಳೆ ಅಂದರೆ, ಕಿಸ್ತಾನೆ ಇರ್ತಾಳೆ, ನನ್ನ ಮಾತಾಡ್ಸೋಕ್ಕೆ ಬಿಡಲ್ಲ. ಸೊ ಈ ಥರ ಇಲ್ಲಿ ಎಲ್ಲ ಆಚೆ ಕಡೆ ಊಟ ಮಾಡಿಕೊಂಡು ಹೋದ್ವಿ. ಸೊ ಅಮ್ಮಗಂತೂ ಫುಲ್ ಖುಷಿ. ಆಮೇಲೆ ಮನೆಗೆ ಬಂದಮೇಲೇನು ಅಂತ ಇದ್ರು, ಅಲ್ಲಿ ನೆನೆಸ್ಕೊಂಡ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಂತ. ನೋಡೋಣ, ಅದಕ್ಕೂ ಪ್ಲ್ಯಾನ್ ಮಾಡ್ತೀವಿ ನೆಕ್ಸ್ಟ್ ಟೈಮು. ಸೊ ಇಲ್ಲೆಲ್ಲ ಊಟ ಮಾಡಿಕೊಂಡು ಗರ್ವನಹಳ್ಳಿಗೆ ಹೋಗೋಣ ಅಂತ ಹೋದ್ವಿ. ಲಾಸ್ಟ್ ಟೈಮ್ ಬಂದಾಗ ನಾನು ಮತ್ತು ಮಂಜು ಮಾತ್ರ ಬಂದಿದ್ವಿ. ಆ ವಿಡಿಯೋನು ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಾನು ಹಾಕಿದ್ದೆ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ಮಿನಿ ಮಲ್ಕೊಂಡಿದ್ದಾಳೆ. ನಾನಿಲ್ಲಿ ನೋಡ್ತಾ ಇದ್ದೆ, ಈ ಕಾಯಿನ ತಗೊಳ್ಳೋಣ ಅಂದ್ಕೊತಾ ಇದ್ದೆ. ಬಟ್ ಅಪ್ಪ ಬೇಡ ಇವಾಗ ಬನ್ನಿ ಅಂತ, ಟೈಮ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನು ಈ ಸರಿ ಬಂದಾಗ ಸ್ವಲ್ಪ ಜನ ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು. ಸ್ಯಾಟರ್ಡೆ ಬಂದಿದ್ದು ನಾವು, ಆದ್ರೂ ಸ್ವಲ್ಪ ಜನ ಜಾಸ್ತಿ ಇದ್ದರು. ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ಬಟ್ ಮುಂದೆಗೆ ಹೋದ್ಮೇಲೆ ಬೇಗ ಬೇಗ ಕಳಿಸ್ಬಿಡ್ತಾರೆ. ಎಷ್ಟೋ ದೂರದಿಂದ ಬಂದಿರ್ತೀವಿ ದೇವ್ರನ್ನ ನೋಡಬೇಕು ಅಂತ. ಬಟ್ ಆದರೆ ಅವ್ರು ಬೇಗ ಬೇಗ ಕಳಿಸ್ಬಿಡ್ತಾ ಇರ್ತಾರೆ 1 ನಿಮಿಷದಲ್ಲೆಲ್ಲ. ಏನು ಮಾಡೋಕ್ಕಾಗಲ್ಲ, ಜನ ಇರ್ತಾರಲ್ವ. ನಾನೇ ನಿಂತ್ಕೊಂಡ್ಬಿಟ್ರೆ ಬೇರೆಯವರು ನೋಡಬೇಕು ಅಂತ ಇರುತ್ತಲ್ವ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ದರ್ಶನ ಎಲ್ಲ ಮುಗೀತು. ಆಮೇಲೆ ಇಲ್ಲಿ ಸ್ವಲ್ಪ ದೇವ್ರ ವಿಗ್ರಹ ತಗೊಳ್ಳೋಣ ಅಂತ ಬಂದ್ವಿ, ಲಕ್ಷ್ಮೀ ದೇವ್ರದ್ದು. ಅಮ್ಮಗೆ ಬೇಕಾಗಿತ್ತು ಅದಕ್ಕೆ. ಸೊ ತಗೊಂಡ್ವಿ. ತಗೊಂಡಾದಮೇಲೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಏನಾದರೂ ನಮಗೆ ಮಕ್ಕಳು ಆಗಬೇಕು ಅಂತಂದರೆ, ಇಲ್ಲ ಅಂದರೆ ಮನೆ ಕಟ್ಟಬೇಕು ಅಂತ ಅಂದರೆ, ಆ ಥರ ಎಲ್ಲ ಒಂದು ಸ್ವಲ್ಪ ಕೇಳ್ತಾರೆ. ಕೇಳಾದ್ಮೇಲೆ ಅದಕ್ಕೆ ಸ್ವಲ್ಪ ಟ್ಯಾಕ್ಸ್ ಅಂತೂ ಕೇಳ್ತಾರೆ. ದುಡ್ಡು ಇರಬೇಕು, ದುಡ್ಡಿದ್ರೆ ಹೋಗಬೇಕಷ್ಟೇ ಅಲ್ಲಿಗೆ. ಸೊ ದುಡ್ಡು ಕೊಟ್ಟಮೇಲೆ ಇಲ್ಲಿ ಯೆಲ್ಲೋ ಕಲರ್ ದಾರ ಕೊಡ್ತಾರೆ. ಸೊ ಅದನ್ನು ಮಂಜು ಕೈಯಲ್ಲಿ ಕಟ್ಸಿದ್ರು ನಮಗೆ. ಸೊ ಅಲ್ಲಿಂದ ಬೇಗ ನಾವು ಬಿಟ್ವಿ. ಯಾಕೆ ಅಂತಂದರೆ ಮತ್ತೆ ಘಾಟಿ ಸುಬ್ರಹ್ಮಣ್ಯಗೆ ಹೋಗಬೇಕಲ್ವಾ. ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಅಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು 3 ಜಾಗ ನೋಡಿದೀವಿ ಇವತ್ತು. ಸೊ ಇಷ್ಟೊತ್ತಾಯ್ತು. ಇವಾಗ ಎಷ್ಟು ಟೈಮ್ ಸಂಗವಿ? ಹಿಂಗ್ ಲೈವ್ ಅಲ್ಲಿ ಮಾತಾಡಕ್ಕೆ ಭಯ ಆಗುತ್ತೆ. ವಿ ಆರ್ ಲಿವಿಂಗ್ ನಾವು. ಇವಾಗ ಬಿಡ್ತಾ ಇದ್ದೀವಿ.
ಎಲ್ಲ ಟೆಂಪಲ್ಸ್ ಆಯಿತು. ಇವಾಗ ಮನೆಗೆ ಹೋಗಬೇಕು. ಬನ್ನಿ ಹೋಗೋಣ. ಸ್ವಲ್ಪ ಮಳೆ ಬರೋ ಥರ ಇದೆ. 10-25 ರೂಪಾಯಿ ಕೊಡಿ. ದರ್ಶನ ಎಲ್ಲ ಮುಗೀತು. ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ದೇವನಹಳ್ಳಿ ರೂಟ್ಗೆ ಬಂದುಬಿಟ್ಟಿದ್ದೀವಿ. ಈಗಾಗಲೇ ಟೈಮ್ 7:15 ಆಗಿಬಿಟ್ಟಿದೆ. ಇನ್ನು ಮನೆಗೆ ಹೋಗಿ ಕುಕ್ ಮಾಡ್ಕೊಂಡು ತಿನ್ನೋದು ಹೇಗೆ? ಇವಾಗೆ ಟ್ರಾವೆಲ್ ಮಾಡಿ ಎಲ್ಲರೂ ಸುಸ್ತಾಗಿರ್ತೀವಿ. ಅದಕ್ಕೆ ಬೇಡ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹುಡುಕ್ತಾ ಇದ್ವಿ. ಹೋಟೆಲ್ ಯಾವುದಾದ್ರೂ ರೆಸ್ಟೋರೆಂಟ್ ಚೆನ್ನಾಗಿರೋದು ಸಿಕ್ಕಿದ್ರೆ ಊಟ ಮಾಡೋಣ ಅಂತ. ಫೈನಲಿ ನಮಗೆ ಶ್ರೀಶೈಲಂ ಅಂತ ಹೋಟೆಲ್ ಸಿಕ್ತು. ಆಂಧ್ರದು ಇದು. ಆಂಧ್ರ ಸ್ಟೈಲ್ ಊಟ ಎಲ್ಲ ಸಿಗುತ್ತೆ. ಮೀಲ್ಸ್ ಯಾರಾದರೂ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡ್ಬೋದು. ಇಲ್ಲಿ ಇಷ್ಟ ಆಯಿತು ನಮಗೆ, ತುಂಬಾ ಚೆನ್ನಾಗಿತ್ತು. ಅಲ್ಲ ಹಿಂಗೂರು ಸ್ವಲ್ಪ ಅಭ್ಯಾಸ ಮಾಡೋಣ ಅಂತ. ಸೆಲ್ಫಿಯಲ್ಲಿ ಬರ್ತೀನಿ, ಬಟ್ ಅಷ್ಟು ಕಂಫರ್ಟ್ ಇಲ್ಲ ಇವಾಗ. ಯಾವ ಕಡೆ ಆದರೂ ಕುತ್ಕೋಬೋದು. ಯಾಕೆ ಆ ಕಡೆ ಚೇರ್ಸ್ ಕಡೆ, ಚೇರ್ಸ್ ಮೇಲೆ ಮಗು ಕಂಫರ್ಟ್ ಇರಲ್ಲ. ನೀನೊಬ್ಳು ಇಲ್ಲಿ ಹತ್ರ ಬರ್ತಾ ಇದೀಯಾ? ಅಮ್ಮ ಪಕ್ಕ ಕುತ್ಕೊಂತೀಯಾ? ಹಾಂ, ನಾನು ಪಕ್ಕ ಕುತ್ಕೊತೀನಿ. ಬೇಡ, ನಾನು ಪಕ್ಕ ಕುತ್ಕೊತೀನಿ. ಮಂಜು ಇಲ್ಲಿ ಕುತ್ಕೊತಾರೆ. ಚೆನ್ನಾಗಿದೆ ಹೋಟೆಲ್. ಯಾವಾಗೂ ಇದಂತೂ ಇರುತ್ತೆ. ಹೌಸ್ ದ ಟೇಸ್ಟ್? ಇನ್ನು ಎಲ್ಲರೂ ಮೀಲ್ಸ್ ತಗೊಂಡಿದ್ವಿ. ಬಟ್ ಅಮ್ಮ ಮೀಲ್ಸ್ ತಗೊಳ್ಲಿಲ್ಲ, ಯಾಕೆಂದರೆ ಹೆವಿ ಆಗಿಬಿಡುತ್ತೆ ಅಂತ. ಅವರು ರಾಗಿ ದೋಸೆನ ಆರ್ಡ್ರ್ ಮಾಡ್ಕೊಂಡಿದ್ರು. ಆದರೆ ರಾಗಿ ದೋಸೆದಲ್ಲಿ ಸ್ವಲ್ಪ ಗೀ ಜಾಸ್ತಿ ಆಗಿಬಿಟ್ಟಿತ್ತು. ಅಮ್ಮ ಗೀ ಮತ್ತು ಎಣ್ಣೆ ಜಾಸ್ತಿ ತಿನ್ನಲ್ಲ, ಅದಕ್ಕೆ. ಸಾಂಬಾರು 3 ಕೊಟ್ಟಿದ್ದಾರೆ. ಅಷ್ಟೇ ಹೋಟ್ಲು. ತುಪ್ಪ ಆಗಿರೋದು. ಊಟ ಆದಮೇಲೆ ಎಲ್ಲರೂ ಡೆಸರ್ಟ್ ತಿಂದರೆ ಮಂಜು ಮಾತ್ರ ಯಾವಾಗಲೂ ಕಾಫಿ ಅಂತ ಇರ್ತಾರೆ. ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಅಪ್ಪ ಇಷ್ಟೊತ್ತಲ್ಲ ನೀನು ವೀಡಿಯೋ ಮಾಡ್ತಾ ಇದ್ದಿದ್ದು, ಇವಾಗ ಈ ಸಂತೆನೆಲ್ಲ ತೋರಿಸು ಅಂತ ಹೇಳ್ತಾ ಇದ್ರು. ಓಯ್, ಆನ್ ದಿ ವೇಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ದಿಲ್ಪಸಂದ್ ತಗೊಂಡ್ವಿ. ಅಲ್ಲಿ ಫೇಮಸ್ ಅಲ್ವಾ, ಅದಕ್ಕೆ ಟ್ರೈ ಮಾಡಲೇಬೇಕು ಅಂತ ಹೇಳಿದ್ದೆ. ಅದಕ್ಕೆ ಆಕಾಶ್ ಹೋಗಿ ತಗೊಂಬಂದ. ಚೆನ್ನಾಗಿರುತ್ತೆ ಹೇಳ್ಕೊಬೋದು. ನಾವು ಎಣ್ಣೆ ಎಲ್ಲ ಚೆನ್ನಾಗಿತ್ತು, ಇವತ್ತು ಎಣ್ಣೆ ಚೆನ್ನಾಗಿತ್ತು. ದಿಲ್ಪಸಂದ್ ಚಿಕ್ಕಬಳ್ಳಾಪುರ ದಿಲ್ಪಸಂದ್ ಅಂತ ಹೇಳ್ತಾರೆ. సూపర్ ಇದೆಲ್ಲ. ఒకసారి నా ఫ్లేవర్ ఫ్రెష్నెస్ చాలా ఉంది. ఒకసారి అవుడే చేసినట్ల. ఇప్పుడు కొన్ని జనాలు ఎప్పుడో చేసి పిండినంత ತಿರುಗಿ చేస్తారు కదా, ಅಟ್ಲೇ ಹಂಗಿಲ್ಲ. ಇದು ಒಂದು ಸ್ವಲ್ಪ ಫ್ರೆಶ್ ಆಗಿ ಮಾಡ್ದಂಗಿದೆ. ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಮಂಜು ಅವರು 1 ಬೈಟ್ ಸಾಕು ಅಂತ ಹೇಳ್ಬಿಟ್ಟು ಒಂದು ಫುಲ್ ಸ್ಲೈಸ್ ತಿಂದಿದ್ದಾರೆ. ಸಾಕಾ ಮಂಜು ಅವರೇ? ಸುಸ್ತಾಗೋಗಿದೆ ಇವತ್ತು ಮಂಜು ಅವ್ರಿಗೆ ಡ್ರೈವ್ ಮಾಡಿ. ಬೆಂಗಳೂರಿಂದ ಇಲ್ಲಿಗೆ ಬಂದರು. ಇಲ್ಲಿಂದ ಫುಲ್ಲು ಹೋಗಿ ಬರೋ ಅಷ್ಟರಲ್ಲಿ ಒಂದು 400 ಕಿಲೋಮೀಟರ್ಸ್ ಓಡಿಸಿದ್ದಾರೆ ಇವತ್ತು. 3 ಪ್ಲೇಸಸ್ಗೆ ಹೋಗಿದ್ದು. ಅದೇ 400 350 to 400 ಕಿಲೋಮೀಟರ್ಸ್. ಇವಾಗ ನಾನು ತಿಂದು ರಿವ್ಯೂ ಹೇಳ್ತೀನಿ. ಒಂದು ನೈಟ್ ಇದ್ದೋಗ್ಬೇಕು. ಧರ್ಮಸ್ಥಳ ಹಂಗೆಲ್ಲ ಹೋದ್ರೆ ನೆಕ್ಸ್ಟ್ ಡೇ ಬಜೆಟ್
ನೈಟ್ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಫೋನ್ ಬಿಡು ನೈಟ್ ಇವಾಗ ನೋಡಿದ್ರಾ ನೀವು ಹೊರಟಿದ್ರ ಅನ್ಸುತ್ತೆ. ಎರಡು ಹತ್ರ ಅಲ್ವಾ ಆಗಿದ್ದು. ಒಬ್ಬನ ಮುದ್ದಾಗ ಬಂದ್ಬಿಟ್ಟಿದ್ದ. ಫ್ರೆಶ್ ತೆಂಗಿನಕಾಯಿ ಹಾಕಿದ. ಅವನಂತೂ ಮಧ್ಯದಲ್ಲೇ ಬಂದ್ಬಿಟ್ಟ ಭಾವ ಫೈನಲಿ ಮನೆಗೆ ರೀಚ್ ಆದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಕಡೆನೂ, ಮತ್ತು ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದ್ದು ಟೈಮ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಮಂತ್ರಾಲಯಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡೋಣ ಯಾವಾಗ ದಾರಿ ಮಾಡಿಕೊಡ್ತಾರೆ ದೇವರು ಅಂತ. ಸರಿ ಗಾಯ್ಸ್, ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಬಾಯ್.